ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಎಲ್ಲರಿಗೆ ಶರಣು ಶರಣಾರ್ಥಿ. ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಜಯ ಭವಾನಿ ಕಲಾ ಮತ್ತು ಸಾಂಸ್ಕೃತಿಕ ಮಹಿಳಾ ಸಂಘ ಹಾರ್ಕೂಡ ತಾಂಡ ತಾಲೂಕಾ ಬಸವ ಕಲ್ಯಾಣ ಜಿಲ್ಲಾ ಬೀದರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಸಂಘ ಸಂಸ್ಥೆಗಳ ಸಹಾಯಧನ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಲಾ ಕಮ್ಮಟವನ್ನು ಸುರಕ್ಷೇತ್ರ ಹಾರ್ಕೂಡ ಗ್ರಾಮದ ಚನ್ನಬಸವೇಶ್ವರ ಮಠದಲ್ಲಿ ಒಂದು ಸುಂದರವಾದಂಥ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಪರಮಪೂಜ್ಯರ ಒಂದು ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಅದಕ್ಕೆ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯನ್ನು ವಹಿಸಿಕೊಂಡಂಥ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಪೀಠಾಧಿಪತಿಗಳು, ಸುರಕ್ಷೇತ್ರ ಹಾರ್ಕೂಡ ಮಠ ಪರಮಪೂಜ್ಯರಿಗೆ ಜಯ ಭವಾನಿ ಕಲಾ ಸಾಂಸ್ಕೃತಿಕ ಮಹಿಳಾ ಸಂಘ ಹಾರ್ಕೂಡ ಅವರ ಪರವಾಗಿ ಪರಮಪೂಜ್ಯರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳು, ಬಂಜಾರ ಸಮಾಜದ ಹಿರಿಯರು, ಮಾನ್ಯ ಅಧ್ಯಕ್ಷರು, ಅಚ್ಚುಕಟ್ಟ ಪ್ರದೇಶ ಅಭಿವೃದ್ಧಿಯ ಪ್ರಾಧಿಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಡ ಭೀಮರಾಯನಗುಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಜಯ ಭವಾನಿ ಕಲಾ ಸಾಂಸ್ಕೃತಿಕ ಮೇಳ ಸಂಘ ವತಿಯಿಂದ ಅಣ್ಣವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಅವರ ಪರವಾಗಿ ಶ್ರೀ ಶಂಭುಲಿಂಗ್ ವಾಲ್ದಂಡಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ಮಠದ ಪ್ರತಿಯೊಂದು ಪರಮಪೂಜ್ಯರ ಜೊತೆಯಲ್ಲಿ ಬಹಳ ಅಚ್ಚುಕಟ್ಟವಾಗಿ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಮ್ಮ ಮಠ ಅಂತ ಹೇಳಿದಾಗ ಸುಮಾರು ನಾನು ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನು ಓಡಾಡಿ ಬಂದಿದ್ದೀನಿ ನಾನು. ಆದರೆ ನಮ್ಮ ಮಠ ಹೆಂಗಿದೆ ಅಂತ ಹೇಳಿದಾಗ ಎಲ್ಲರನ್ನು ಕೂಡಿಸಿ ಮಾಡುವಂಥ ಮಠ ಎಲ್ಲಿ ಹರಿದಿದೆ ಅಂತ ಹೇಳಿದಾಗ ಹಾರ್ಕೂಡ ಮಠ ಅದು. ಅದಕ್ಕೆ ಪರಮಪೂಜ್ಯರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿನಾಥ್ ಹಿರೇಮಠ ಸರ್, ಅವರು ಶಿಕ್ಷಕರು, ಗುರುಗಳು, ಅದಕ್ಕೆ ಅವರಿಗೆ ಕೂಡ ನಾನು ಜಯ ಭವಾನಿ ಕಲಾ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆ ಕೂಡ ಶ್ರೀಮತಿ ಭಾರತಿಬಾಯಿ, ಸದಸ್ಯರು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಬೆಂಗಳೂರು,
ಇವರು ಕಲ್ಕೋರಾ ತಾಣದಲ್ಲಿ ಹುಟ್ಟಿದರೂ ಕೂಡ ಇವರು ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡುತ್ತಿರುವ ಜೊತೆಯಲ್ಲಿ ಗೋವಾ, ಮಧ್ಯಪ್ರದೇಶ್, ರಾಜಸ್ಥಾನ್, ದೆಹಲಿನಲ್ಲಿ ಕೂಡ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ಅಕಾಡೆಮಿಯ ಸದಸ್ಯರಿದ್ದಾರೆ. ಅವರಿಗೆ ಕೂಡ ನಾನು ಜಯ ಭವಾನಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘದಿಂದ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಜಯ ಭವಾನಿ ಜೊತೆಯಲ್ಲಿ ನಮ್ಮ ಕಲ್ಕೋರಾ ತಾಂಡದ ಹೈಸ್ಕೂಲ್ನಲ್ಲಿ ಒಬ್ಬ ಶಿಕ್ಷಕಿಯಾಗಿ ತಂಡ ರಚನೆ ಮಾಡಿ ಸುಮಾರು ಕರ್ನಾಟಕದಲ್ಲಿ ಅವರಿಗೆ ಕಲ್ಕೋರಾ ತಾಂಡ ಅಷ್ಟೇ ತಂಡ ಅಲ್ಲ, ಕರ್ನಾಟಕದಲ್ಲಿ ಸುಮಾರು 10-20 ತಂಡಗಳನ್ನು ಮಾಡಿ ಅವರು ಅದಕ್ಕೆ ಮಾರ್ಗದರ್ಶನ ನೀಡುತ್ತಿರುವಂಥ ಶ್ರೀಮತಿ ಆಶಾಬಾಯಿ ರಾಠೋಡ್ ಅವರಿಗೆ ಕೂಡ ನಾನು ಈ ಜಯ ಭವಾನಿ ಕಲಾ ಸಾಂಸ್ಕೃತಿಕ ಮೇಳದಿಂದ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಗಣಪತ್ ಜಾಧವ್, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಹರ್ಕೂಡ್ ಕೂಡ ಅವರು ವೇದಿಕೆ ಬರಬೇಕು. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀ ನಾಮದೇವ್ ರಾಠೋಡ್, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್, ಅವ್ರಿಗೆ ಕೂಡ ವೇದಿಕೆ ಬರಬೇಕು. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಮತಿ ಕವಿತಾ ಸುನೀಲ್ ಚೌಹಾಣ್, ಮಾಜಿ ಸದಸ್ಯರು, ಅವರು ಕೂಡ ವೇದಿಕೆ ಬರೆಯುವವರು ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸುನೀಲ್ ವೇದಿಕೆ ಬಂದುಬಿಡಬೇಕು. ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಅವರಿಗೆ ನಮ್ಮ ಹರ್ಕಡು ಪರ ಆಶೀರ್ವಾದ ಹೆಂಗಿದೆ ನೋಡ್ರಿ. ಹರ್ಕುಡು ತಾಂಡ ಮತ್ತು ಹರ್ಕುಡು ಅಪ್ಪ ಅವ್ರು ಏನು ಹೇಳ್ತಾರ, ಹರ್ಕುಡು ಅಪ್ಪ ಅವ್ರು ಏನು ಹೇಳ್ತಾರ, ಖಾಲಿ 2 ಜಗನಲ್ಲಿ ಆಗಂಗಿಲ್ಲ ಅದು. ಹರ್ಕುಡಪ್ಪ ಅವರು ಭಾರತ ದೇಶದ ದೆಹಲಿಗೆ ಹೋಗಿ ಈ ವರ್ಷ ಅವರು ಅಲ್ಲಿ ದೊಡ್ಡದಾದಂಥ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಗೋವಾನಲ್ಲಿ ಅವರಪ್ಪವರು ಎಲ್ಲರೂ ಕೇಳೀನಿ. ನಾನು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆದ ನಂತರ ಪ್ರಯಾಗ್ರಾಜ್ನಲ್ಲಿ ಹೋಗಿದಾಗ ಕೂಡ ನನಗೆ ಎಂಥ ಆಶೀರ್ವಾದ ಇದೆ ನೋಡ್ರಿ ಹರ್ಕುಡಪ್ಪ ಅವರು. ಪ್ರಯಾಗ್ರಾಜ್ನಲ್ಲಿ 10 ದಿವಸ ನನಗೆ ಇಂಡಿಯಾನಲ್ಲಿರುವಂಥ ಪರಮ ಪೂಜ್ಯರು ಆಶೀರ್ವಾದ ಮಾಡಲಿಕ್ಕೆ ಕರ್ನಾಟಕದಿಂದ ಒಬ್ಬರಿಗೆ ಮಾಡಿದರು. ಆ ಪ್ರಕಾರವಾಗಿ ನಮ್ಮ ವಿಜಯಲಕ್ಷ್ಮಿ ತಾಂಡದಲ್ಲಿ ಕೂಡ ಹುಟ್ಟಿ, ತಾಂಡದಲ್ಲಿ ಬೆಳೆದು, ತಾಂಡದಲ್ಲಿ ಒಂದು ರಾಜ್ಯ ಪುರಸ್ಕಾರ ಸಿಗಬೇಕಾಗಿದ್ರೆ ಅದು ಪರಮ ಪೂಜ್ಯರ ಆಶೀರ್ವಾದ ಸಿಕ್ಕಿದೆ. ಅವರು ಕೂಡ ವೇದಿಕೆಯ ಅಧ್ಯಕ್ಷರ ವೇದಿಕೆಯ ಗ್ರಹಣ ಮಾಡಬೇಕು. ಅದಕ್ಕೆ ಶ್ರೀ ಶಿವಾಜಿ ತಂದೆ ಲಾಲ್ ಸಿಂಗ್ ರಾಠೋಡ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ವೇದಿಕೆ ಬರಬೇಕು. ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಳಿರಾಮ್ ಜಾಧವ್ ಅವರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಅವರು ಕೂಡ ಈ ಮಠದ ಪರಮ ಶಿಷ್ಯರು. ಅವರು ಕೂಡ ತಾಂಡದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ತಮ್ಮ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಹಿರಿಯ ಪ್ರದಕ್ಷರು ಅವರಿಗೆ ಕೂಡ ಈ ಸಂಘದ ವತಿಯಿಂದ ನಾನು ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರ ಮಾನ್ಯರಿಗೆ ಕೂಡ ನಾನು ಈ ಮಠದ ವತಿಯಿಂದ ಮತ್ತು ಈ ಕಾರ್ಯಕ್ರಮದಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ತಾಂಡದ ನಾಯಕರು ಸನ್ಮಾನ್ಯ ಶ್ರೀ ಶಿವರಾಮ್ ರಾಠೋಡ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಚನ್ವೀರ್ ಜಮಾದಾರ್, ಸನ್ಮಾನ್ಯ ಶ್ರೀ ಚನ್ವೀರ್ ಎಸ್ ಜಮಾದಾರ್, ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಬಸವ ಕಲ್ಯಾಣ್, ಅವರು ಕೂಡ ವೇದಿಕೆ ಬರಬೇಕು. ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಭಾಗ್ಯದ ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಪರಮ ಪೂಜ್ಯರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಈ ಭಾಗ್ಯದ ಜ್ಯೋತಿ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಇದು ಬೆಳಕು ಚೆಲ್ಲಿ ಬರುವಂತಹ ದಿನದಲ್ಲಿ ಬಂಜಾರ ಸಮಾಜದಾಗಲಿ ಪ್ರತಿಯೊಂದು ಸಮಾಜಕ್ಕೆ ಒಳ್ಳೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಮತ್ತೆ ಬರುವಂತಹ ದಿನದಲ್ಲಿ ಒಳ್ಳೆಯ ಸ್ಥಾನವನ್ನು ಸಿಗಲಿ ಅಂತ ಹೇಳಿ ಪರಮ ಪೂಜ್ಯರು ಜ್ಯೋತಿಯನ್ನು ಬೆಳೆಸ್ತಾ ಇದ್ದಾರೆ. ತಾವು ಜೋರಾಗಿ ಚಪ್ಪಾಳೆಯನ್ನು ಬಾರಿಸ್ಕೊತಿರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಶ್ರೀ ಸರ್ವೇಶ್ವರ ಮಹಾರಾಜ್ ಕಿ, ಅಮರಾಳ ಶ್ರೀ ವರಾಳ ಮಹಾರಾಜ್ ಕಿ, ಸದ್ಗಮಯ
तव शोभा ज्योतिर्गमया अमृतंगमया ओम शांति शांति शांति. ರಾಜೇಶ್ವರಿ ದಿಲೀಪ್ ಕುಮಾರ್ ಸ್ವಾಮಿಯವರು ಈ ಮಠದ ಪರಮ ಭಕ್ತರು. ಅವರಿಗೆ ಕೂಡ ಎಷ್ಟೋ ವಚನಗಳನ್ನು ಹೇಳಿ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದಂಥ ಒಂದು ಸಂಗೀತ ಪ್ರದರ್ಶನ ಮಾಡಿ ಎಷ್ಟೋ ವಚನಗಳು ಹೇಳಿದಂಥ ನಮ್ಮ ಪರಮ ಪೂಜ್ಯರ ಆಶೀರ್ವಾದದಿಂದ ಅವರು ಮಾಡ್ತಾ ಇದ್ದಾರೆ. ಬರುವಂಥ ದಿನದಲ್ಲಿ ಅವರಿಗೆ ಕೂಡ ಒಳ್ಳೆಯ ಈ ಭಾರತ ದೇಶದಲ್ಲಿ ಪ್ರಸಿದ್ಧಿ ಸಿಗಲಿ ಅಂತೇಳಿ ನಾನು ವಿನಂತಿ ಮಾಡ್ಕೋತಾ ಪ್ರಾರ್ಥನಾ ಗೀತೆಯನ್ನು ಪ್ರಾರಂಭ ಮಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಶ್ರೀಗಳು ಹಾರ್ಕೋಡ್ ಇವರು ರಚಿಸಿರುವಂತಹ ಚನ್ನ ಚಂದ್ರಹಾರ ಅನ್ನೋ ಗ್ರಂಥದಲ್ಲಿ ಬರೆದಿರುವ ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿಗಳ ಒಂದು ಪದ್ಯ ಹಾಡ್ತಾರೆ.
ನೀಡಿದೆ ಗುರುಲಿಂಗ ದೇವರಿಗೆ ದೀಕ್ಷೆಯ ಮಾಡಿದೆ ಹಾರ ಕೂಡ ಮಠದ ಕೀರ್ತಿಯ ಬೆಳಗಿದೆ ಗುರುಲಿಂಗ ದೇವರಿಗೆ ದೀಕ್ಷೆಯ ಮಾಡಿದೆ ಮರಿ ಶಿವ ಯೋಗಿಗೆ ಅಭಯವ ನೀಡಿದೆ 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 ಮರೆಯಾದರು ನೀ ಲೀಲೆ ತೋರಿದೆ ಮರೆಯಾದರು ನೀ ಲೀಲೆ ತೋರಿದೆ ಹಾರ ಕೂಡ ಶಿವನು ಗುರುಕುಲ ಭಾನು ಹಾರ ಕೂಡ ಶಿವನು ಗುರುಕುಲ ಭಾನು ಶ್ರೀ ಶಿವ ಯೋಗಿ ಮಹಾಶಿವ ಯೋಗಿ ಶ್ರೀ ಶಿವ ಯೋಗಿ ಮಹಾಶಿವ ಯೋಗಿ ಜನ್ನ ಬಸವ ಶಿವ ಯೋಗಿ ಜನ್ನ ಬಸವ ಶಿವ ಯೋಗಿ ಹಾರ ಕೂಡ ಶಿವನು ಗುರುಕುಲ ಭಾನು ಹಾರ ಕೂಡ ಶಿವನು 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 ಬಹಳ ಅತಿ ಸುಂದರವಾಗಿ ಶಾಸ್ತ್ರೀಯ ಸಂಗೀತ ಕುಮಾರಿ ರಾಜೇಶ್ವರಿ ದಿಲೀಪ್ ಸ್ವಾಮೀಜಿಯವರು ಬಹಳ ತಮ್ಮ ಕಂಠ ಕೋಗಿಲದಿಂದ ಹಾಡಿದಂಥ ಪ್ರಾರ್ಥನಾಗೀತೆಗೆ ತಮ್ಮೆಲ್ಲರ ವತಿಯಿಂದ ಜೋರಾಗಿ ಚಪ್ಪಾಳೆ ಬಾರಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ತಾವೆಲ್ಲರೂ ನಾಡಗೀತೆ ಪ್ರಾರಂಭ ಆಗ್ತದ, ತಾವು ದಯಮಾಡಿ ತಾವೆಲ್ಲರೂ ಇದ್ದಂಥ ಜಾಗ ಮೇಲೆ ನಿಂದಿರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಾಡಗೀತೆಯನ್ನು ಕುಮಾರಿ ಶ್ರೇಯಾ ಸುನಿಲ್ ಮತ್ತು ತಂಡ ಬೀದರ್ದಿಂದ ನಾಡಗೀತೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ನಾಡಗೀತೆಯನ್ನು ಬಹಳ ಸುಂದರವಾಗಿ ಹಾಡಿದಂತಹ ಕುಮಾರಿ ಶ್ರೇಯಾ ಸುನಿಲ್ ಮತ್ತು ತಂಡದವರಿಗೆ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ವಹಿಸಿಕೊಂಡಂಥ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪೀಠಾಧಿಪತಿಗಳು ಸುರಕ್ಷಿತರ ಹಾರ್ಕೂಡಪ್ಪ ಅವರಿಗೂ ವಿಜಯಲಕ್ಷ್ಮಿ ಮತ್ತು ಲಕ್ಷ್ಮಣ್ ಅದಕ್ಕಿಂತ ಮುಂಚಿತವಾಗಿ ಬಹಳ ಸುಂದರವಾಗಿ ಕುಮಾರಿ ರಾಜೇಶ್ವರಿ ದಿಲೀಪ್ ಸ್ವಾಮಿ ಮತ್ತು ತಂಡದವರು ಅವರು ಪ್ರಾರ್ಥನಾಗೀತೆಯನ್ನು ಹಾಡಿದ್ದಕ್ಕೆ ಅವರಿಗೆ ಕೂಡ ಪರಮ ಪೂಜರಿಂದ ಆಶೀರ್ವಾದ ಸಿಗ್ತಾ ಇದೆ. ತಾವು ಜೋರಾಗಿ ಚಪ್ಪಾಳೆ ಬಾರಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಅವರಿಗೆ ಕೂಡ ನಾಡಗೀತೆಯನ್ನು ಕೂಡ ಹಾಡಿದಂಥ ಕುಮಾರಿ ಶ್ರೇಯಾ ಸುನಿಲ್ ಮತ್ತು ತಂಡದವರಿಗೆ ಕೂಡ ವಿಶೇಷವಾಗಿ ಸನ್ಮಾನ ಆಗ್ತಾ ಇದೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಪರಮ ಪೂಜ್ಯರವರಿಗೆ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಯಾಕಂತ ಹೇಳಿದಾಗ ನಾಡಗೀತೆ ಅಂತ ಹೇಳಿದಾಗ ಕರ್ನಾಟಕದ ಒಂದು ಹೆಂಗಿದೆ ಅಂತ ಹೇಳಿದಾಗ ಇದು ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲಿರುವಂಥ ಪ್ರಾರಂಭ ಮಾಡುತ್ತಿರುವಂಥ ಕಾರ್ಯಕ್ರಮಕ್ಕೆ ನಾಡಗೀತೆಯನ್ನು ಯಾವಾಗಲೂ ಬಹಳ ಸುಂದರವಾಗಿ ಹಾಡಿದಂಥ ದಿವಸ ನಿರ್ವಹಿಸಿಕೊಂಡಂಥ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಪೀಠಾಧಿಪತಿಗಳು ಸುರಕ್ಷಿತ ಹರ್ಕೂಡಪ್ಪ ಅವರಿಗೂ ಲಕ್ಷ್ಮಿ ಮತ್ತು ಅವರ ಇಬ್ಬರು ದಂಪತಿಗಳು ಅಣ್ಣವರಾದಂಥ ಲಕ್ಷ್ಮಣ್ ಚವ್ಹಾಣ್ ಅವರು ಕೂಡ ಪರಮ ಪೂಜ್ಯರಿಗೆ ಸನ್ಮಾನಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಪರಮ ಪೂಜ್ಯರನ್ನು
ಈ ಭಾಗದ ನಡೆದಾಡುವ ದೇವರು. ಅವರು ಪ್ರತಿಯೊಬ್ಬರಿಗೆ ಆಶೀರ್ವಾದ ಮಾಡಿದಾಗ ತಮ್ಮದೇ ಆದಂತಹ ಕಾಯಕವನ್ನೆಲ್ಲ ಆಗ್ತಾ ಇದೆ. ಅದಕ್ಕೆ ಅವರಿಗೆ ಕೂಡ ಎಲ್ಲರ ವತಿಯಿಂದ ಸನ್ಮಾನ ಆಗ್ತಾ ಇದೆ. ತಾವು ಜೋರಾಗಿ ಚಪ್ಪಾಳೆ ಬಾರಿಸಬೇಕಂತ ಮಾಡ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಜಯ ಭವಾನಿ ಕಲಾ ಮತ್ತು ಸಾಂಸ್ಕೃತಿಕ ಮಹಿಳಾ ಸಂಘ, ಶ್ರೀ ವಿಜಯಲಕ್ಷ್ಮಿ ಮತ್ತು ಲಕ್ಷ್ಮಣ್ ಚವ್ಹಾಣ್ ಅವರಿಗೆ ಕೂಡ ಪರಮ ಪೂಜ್ಯರಿಂದ ಸನ್ಮಾನ ಮತ್ತು ಆಶೀರ್ವಾದ ಆಗ್ತಾ ಇದೆ. ತಾವು ಸನ್ಮಾನ ಆಶೀರ್ವಾದ ತೊಗೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಪರಮ ಪೂಜ್ಯರಿಂದ ಆಶೀರ್ವಾದ ಆಗ್ತಾ ಇದೆ. ಇದೇ ಪ್ರಕಾರವಾಗಿ ಹಾರಕೋಡು ಗ್ರಾಮ ಮತ್ತು ತಾಂಡದ ಕೀರ್ತಿ ಈ ಜಗತ್ತಿನಲ್ಲಿ ಬೆಳಗಲಿ. ಪರಮ ಪೂಜ್ಯರ ಆಶೀರ್ವಾದ ಇದೇ ಪ್ರಕಾರವಾಗಿ ನಮ್ಮ ತಾಂಡದ ಮೇಲೆ ಇರಲಿ ಅಂತೇಳಿ ಪರಮ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ತಾವು ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಪರಮ ಪೂಜ್ಯರ ಯಾವ ಪ್ರಕಾರ ಆಶೀರ್ವಾದ ಇದೆ ನೋಡ್ರಿ, ಅದು ಪರಮ ಪೂಜ್ಯರು ತಮ್ಮ ಆಶೀರ್ವಾದ ಜೊತೆಯಲ್ಲಿ ಎಷ್ಟು ನಿಂತು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ. ಸನ್ಮಾನ್ಯ ಶ್ರೀ ವಾಲ್ದೇವ್ ಸರ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್, ಅವ್ರಿಗೆ ಕೂಡ ವಾಲ್ದೊಡ್ಡಿ ಸರ್ ಅವ್ರಿಗೆ ಕೂಡ ಸನ್ಮಾನ ಆಗ್ತಾ ಇದೆ. ಶ್ರೀ ಲಕ್ಷ್ಮಣ್ ಚವ್ಹಾಣ್ ಅವರು ಕೂಡ ಸನ್ಮಾನಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಶಾಂತ ರೀತಿಯಿಂದ ಆಲಿಸಬೇಕಂತ शेष सन्मान
ಮಾಡ್ಬೇಕಂತ ಹೇಳಿ ಇದು ಮಾಡ್ಕೊತಾ ಇದ್ದೀನಿ ಜೊತೆಯಲ್ಲಿ. ಆದರೆ ವಿಶೇಷವಾಗಿ ಸನ್ಮಾನ ಆದ ನಂತರ ನಾವು ದಂಪತಿಗಳು ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿ. ಅದೇ ರೀತಿಯೊಳಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಧನ್ ಸಿಂಗ್ ರಾಠೋಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ಅವರನ್ನು ಸನ್ಮಾನಿಸಲಾಗುವುದು. ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಲಕ್ಷ್ಮಣ್ ಚೌಹಾಣ್ ದಂಪತಿಗಳು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಅದೇ ರೀತಿ ಇಲ್ಲ ಆಗತ್ತವ್ರಿ. ಹಾಂ ಓಕೆ. ಕಾಯಕದಲ್ಲಿ ತೊಡಗಿ ರಾಜ್ಯ ಪ್ರಸಿದ್ಧಿಗೆ ಆಯ್ಕೆಯಾಗಿ ಈ ಒಂದು ಅವರ ಜಯ ಭವಾನಿ ಕಲಾ ಮತ್ತು ಸಾಂಸ್ಕೃತಿಕ ಮಹಿಳಾ ಸಂಘ ವತಿಯಿಂದ ಇದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಅವರಿಗೆ ವಿಶೇಷವಾಗಿ ಸನ್ಮಾನ ಆಗ್ತಾ ಇದೆ. ಬರುವಂತಹ ದಿನದಲ್ಲಿ ಕೂಡ ತಮ್ಮ ಸೇವೆಯನ್ನು ಇದೇ ಪ್ರಕಾರವಾಗಿ ಮುಂದುವರಿಸಿ ಮತ್ತೆ ರಾಷ್ಟ್ರಮಟ್ಟದಲ್ಲಿ ಕೂಡ ನಮಗೆ ಪ್ರಸಿದ್ಧಿ ಸಿಗಲಿ ಅಂತೇಳಿ ಆಶೀರ್ವಾದ ಆಗ್ತಾ ಇದೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮಾಡ್ತಾರೆ. ಗಂಗಾರಾಮ್ ರಾಠೋಡ್ ಅವರು ಕೂಡ ಶ್ರೀ ವಿಜಯಲಕ್ಷ್ಮಿಗೆ ಜನ್ಮ ಕೊಟ್ಟಂತ ತಾಯಿ. ಅವರು ಕೂಡ ಅವರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡ್ಬೇಕಂತ ಇದು ಮಾಡ್ಕೊತಾ ಇದ್ದೀನಿ. ಶ್ರೀ ಲಕ್ಷ್ಮಣ್ ಚೌಹಾಣ್ ಅವರಿಗೆ ಕೂಡ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಳಿರಾಮ್ ರೇಖಾ ಜಾಧವ್ ಅವರು ಕೂಡ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಶ್ರೀ ಲಕ್ಷ್ಮಣ್ ಚೌಹಾಣ್ ಅವರಿಗೆ ಕೂಡ ಸನ್ಮಾನ ಮಾಡ್ಬೇಕಂತೇಳಿ ಬಳಿರಾಮ್ ಸರ್. ಅದೇ ರೀತಿಯಾಗಿ ನಮ್ಮ ತಾಂಡದ ಕಾರ್ಬಾರಿ ವಂಶದ ಶ್ರೀ ಪ್ರೇಮ್ ಸಿಂಗ್, ಡಾಕ್ಟರ್ ಪ್ರೇಮ್ ಸಿಂಗ್ ಅವರು ಕೂಡ ಈಗ ನಮ್ಮದೇ ನೋಡಿ. ಹಾಂ ನೋಡ್ರಿ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ
SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.